ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಆ ಸ್ಟೇಟ್ಮೆಂಟ್ನ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪೇಪರ್ ಹಾಕಿ ಮಾಡಿರುವಂತಹ ಅಥವಾ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಬೇಯಿಸಿರುವಂತಹ ಇಡ್ಲಿಯನ್ನ ತಿಂದಾಗ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿರುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಗೆ ಸದ್ಯಕ್ಕೆ ಸ್ಟಿಕ್ ಆನ್ ಆಗೋಣ ಅಂತ ಅಂದ್ಕೊಳ್ತೀನಿ. ಎಸ್, ನಮ್ಮ ಜೊತೆ ಆಹಾರ ತಜ್ಞರಾಗಿರುವಂತಹ ಕೀರ್ತಿ ಕಿರಿಸಾವೆ ಅವರಿದ್ದಾರೆ. ಡಾಕ್ಟರ್, ಈಗ ಇನ್ನೊಂದು ಏನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದ್ರೆ, ಒಂದು ಇದನ್ನ PC ರಾವ್ ಸರ್ ನಿಮ್ಗೂ ಕೂಡ ಈ ಪ್ರಶ್ನೆ ನೀವು ತದನಂತರ ಉತ್ತರ ಕೊಡ್ಬೋದು. ಒಂದು ಏನಾಗಿದೆ, ಈ ಪ್ಲಾಸ್ಟಿಕ್ ನಲ್ಲಿ ಬೇಯಿಸಿದಂತಹ ಇಡ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಒಂದು. ಇನ್ನೊಂದು ಕಡೆ ಕಳಪೆ ಗುಣಮಟ್ಟದ ಅಕ್ಕಿಯನ್ನ ಬಳಸಿ ಇಡ್ಲಿಯನ್ನ ತಯಾರು ಮಾಡುವಂಥದ್ದು. ಸೊ ಅದ್ರ ಟೆಕ್ಸ್ಚರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಗೆ. ಸೊ ಅದು ಆರೋಗ್ಯಕ್ಕೆ ಹಾನಿಕರನ ಹೇಗೆ? ಹೌದು, ಕಳಪೆ ಅಡಲ್ಟ್ರೇಟೆಡ್ ರೈಸ್ ಏನಿದೆ ಅದನ್ನ ಯೂಸ್ ಮಾಡಿದ್ರು ಕೆಲವೊಂದು ಸಲ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳಿರ್ತವೆ. ಸೊ ಇಡ್ಲಿ ಟೆಕ್ಸ್ಚರ್ ಚೆನ್ನಾಗಿದ್ರು ಅದು ತಿಂದ ಮೇಲೆ ಹೊಟ್ಟೆ ಒಳಗಡೆ ಹೋದಾಗ ಅದರದ್ದು ಅಡ್ವರ್ಸ್ ರಿಯಾಕ್ಷನ್ಸ್ ತೋರಿಸೋ ಸಾಧ್ಯತೆಗಳು ಇದ್ದಾವೆ. ಬಟ್ ಇಡ್ಲಿ ಸಾಮಾನ್ಯವಾಗಿ ಈಸಿ ಡೈಜೆಷನ್ ಅಂತ ಇರೋದ್ರಿಂದ ಅದರಿಂದ ಅಡ್ವರ್ಸ್ ಎಫೆಕ್ಟ್ ಅಷ್ಟು ಬೇಗ ರಿಯಾಕ್ಷನ್ಸ್ ಆಗೋದಿಲ್ಲ. ಸೊ ರೈಸ್ ಕ್ವಾಲಿಟಿನ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಇಡ್ಲಿ ತಿಂದ್ರೂ ಓಕೆ, ಫೈನ್ ಇರುತ್ತೆ. ಬಟ್ ನೀವು ನಿಮ್ಮ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಕೊಂಡ್ರಿ, ಲೈಕ್ ಇಡ್ಲಿ ಸೇಫೇನೆ, ಬಟ್ ಪ್ಲಾಸ್ಟಿಕ್ ಪೇಪರ್ ಹಾಕಿ ತಯಾರಾಗಿರೋ ಇಡ್ಲಿ ಕಾರ್ಸಿನೋಜೆನಿಕ್ ಅಂತ. ಯಾಕೆಂದ್ರೆ ನಾವು ಜನಗಳಿಗೆ ದಾರಿನೂ ತಪ್ಪಿಸಬಾರ್ದು, ಮತ್ತೆ ಜನಗಳಿಗೆ ಭಯನೂ ಪಡಿಸಬಾರ್ದು. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ತಪ್ಪಾಗತ್ತೆ. ಯಾಕೆಂದ್ರೆ ಇಲ್ಲಿವರೆಗೂ ಎಲ್ಲೂ ಸುಮಾರು 150 ವರ್ಷಗಳ ಇತಿಹಾಸ ಇರ್ಬೋದಾ ಸರ್ ನಮ್ಮ ಇಡ್ಲಿ ಅನ್ನೋ ತಿಂಡಿಗೆ? ಇದು ಇಡ್ಲಿ ಅನ್ನೋದು ನಮ್ಗೆ ಕರೆಕ್ಟ್ ಆದ ಇತಿಹಾಸದ ಹೇಳಕ್ ಆಗ್ತಾ ಇಲ್ಲ. ಬಟ್ ಖಂಡಿತ ಎಲ್ಲರ ಮನೆಯಲ್ಲಿ, ಎಲ್ಲಾ ಊರಿನಲ್ಲಿ, ಅದು ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ ಬಹಳ ಜನಪ್ರಿಯವಾದ ತಿಂಡಿ ಇಡ್ಲಿ. ಇವತ್ತು ಅದನ್ನು ನಾವು ಕ್ಯಾನ್ಸರ್ ಬರುತ್ತೆ ಅಂತ ಮಕ್ಳಿಗೆ ಹೇಳಿದ್ರೆ, ಪಿಜ್ಜಾ ತಿಂದ್ರೆ ಏನಾಗುತ್ತೆ, ಬರ್ಗರ್ ತಿಂದ್ರೆ ಏನಾಗುತ್ತೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗ್ತದೆ. ನೀವು ನಮ್ಮ ಸ್ಟೇಟ್ಮೆಂಟ್ ಅನ್ನು ಬದಲಾಯಿಸಿದ್ರಿ, ಬಹಳ ಸಂತೋಷ. ಆದ್ರೆ ಆರೋಗ್ಯಕ್ಕೆ ಹಾನಿಕರವಾಗುವಂತ ರೀತಿಯಲ್ಲಿ ಯಾವುದೇ ತಿಂಡಿಯನ್ನು ತಯಾರಿಸಿದ್ರು ಅದಕ್ಕೆ ನಾವು ಕೂಡ ವಿರೋಧ ಇದೆ. ಸರ್, ಈಗ ಏನಾಗುತ್ತೆ ಅಂದ್ರೆ ಸರ್, ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಅಂದ್ರೆ ಹೋಟೆಲ್ಗಳ ಜವಾಬ್ದಾರಿ ಜಾಸ್ತಿ ಇದೆ. ಯೂಶಲಿ ಇಡ್ಲಿ ಮನೇಲಿ ಮಾಡೋದು ಸ್ವಲ್ಪ ಕಡಿಮೆನೆ. ಯೂಶಲಿ ಇಡ್ಲಿ ಸಾಂಬಾರ್ ಅಂತಂದ್ರೆ ಹೊರಗಡೆ ಬಂದೇ ತಿನ್ನುವಂಥದ್ದು. ಯಾಕೆಂದ್ರೆ ಒಂದು 5 ನಿಮಿಷಕ್ಕೆ ತಿನ್ಕೊಂಡು ಹೋಗ್ಬಿಡ್ಬೋದು ಅಂತ. ಸೊ ಆ ರೀತಿ ನಾವು ಎಲ್ಲರೂ ಕೂಡ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರುವಾಗ, ಐ ಥಿಂಕ್ ಆ ಒಂದು ಕ್ವಾಲಿಟಿ ಮೇಂಟೆನೆನ್ಸ್ ಇರಬಹುದು, ಅಥವಾ ಜನಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಿರ್ಬೋದು, ಹೋಟೆಲ್ಗಳ ರೆಸ್ಪಾನ್ಸಿಬಿಲಿಟಿ ಇದರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀನಿ ಸರ್ ನಾನು. ಖಂಡಿತ ಇದು ನಮ್ಮ ಜವಾಬ್ದಾರಿನೂ ಕೂಡ. ಯಾಕಂದ್ರೆ ನಮಗೆ ಮಾಲೀಕರು ಹೆಂಗೆ ಚೆನ್ನಾಗಿದ್ದಾರೆ ಹಂಗೆ ನಮ್ಮ ಗ್ರಾಹಕರು ಚೆನ್ನಾಗಿದ್ರೇನೆ ಮಾಲೀಕರು ಚೆನ್ನಾಗಿರ್ತಾರೆ. ಅದು ಕೂಡ ಬೆಂಗಳೂರು ನಗರದಲ್ಲಿ ಒಂದು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇವೆ, ನಮ್ಮ ಗ್ರಾಹಕರಿಗೆ ಮೆಚ್ಚುವ, ಅವರಿಗೆ ಎಟಕುವ ಬೆಲೆಯಲ್ಲಿ ರುಚಿಯಾದ ತಿಂಡಿ ಸಿಗುವುದು ನಮ್ಮ ಬೆಂಗಳೂರು ಹೋಟೆಲ್ಗಳಲ್ಲಿ. ಅದನ್ನು ನಾವು ಉಳಿಸ್ಬೇಕು, ಬೆಳೆಸಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಕೂಡ. ನಾವು ಅದರಲ್ಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ. ಯಾವಾಗ ಕಲರ್ ಯೂಸಿಂಗ್ ನಲ್ಲಿ ತೊಂದರೆ ಆಗ್ತದೆ ಅಂತ ಗೊತ್ತಾದ ತಕ್ಷಣ ನಾವು ಎಲ್ಲ ಹೋಟೆಲ್ಗಳಲ್ಲಿ ಸಂಪೂರ್ಣವಾಗಿ ಕಲರ್ ಅನ್ನು ನಿಲ್ಲಿಸಿದ್ದೇವೆ. ಇದೇ ರೀತಿ ಇವತ್ತು ಕೊಳಪೆ ಮಟ್ಟದ ಪ್ಲಾಸ್ಟಿಕ್ ಬಟ್ಟೆಗಳನ್ನು, ಅದರಲ್ಲಿಯೂ ಯೂಸಬಲ್ ಪ್ಲಾಸ್ಟಿಕ್ ಇದೆ, ಆದ್ರೆ ಕಾಂಪ್ರಮೈಸ್ ಮಾಡುವುದೇ ಬೇಡ ಅಂತ ನಾವು ಇವತ್ತು ಎಲ್ಲ ಹೋಟೆಲ್ ತಿಳಿಸ್ತಾ ಇದ್ದೇವೆ. ಬಟ್ಟೆ ಉಪಯೋಗಿಸಿ, ಇಲ್ಲದಿದ್ರೆ ನಾನ್ ಸ್ಟಿಕ್ ತಟ್ಟೆಗೆ ಕನ್ವರ್ಟ್ ಆಗಿ. ಏನು ಇವಾಗ ನಾನ್ ಸ್ಟಿಕ್ ತಟ್ಟೆನು ಬಹಳ ಸುಲಭವಾಗಿ ಸಿಗ್ತಾ ಇದೆ, ಅದೇನು ದೊಡ್ಡ ವಿಚಾರನೆ ಅಲ್ಲ. ಆದ್ರೆ ಹೆಚ್ಚಿಗೆ ಬಟ್ಟೆ ಉಪಯೋಗಿಸ್ಲಿಕ್ಕೆ ಆಗದಂತ ಸ್ಥಳ ಸ್ಟ್ರೀಟ್ ಫುಡ್, ಬೀದಿಯಲ್ಲಿ ಸಿಗುವಂತಹದ್ದು. ಅವರಿಗೆ ಬಟ್ಟೆ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬಟ್ಟೆ ಆವಾಗ ಅದನ್ನು ವಾಶ್ ಮಾಡ್ತಾ ಇರಬೇಕು, ರೀಯೂಸಬಲ್ ಆದ್ರೂ ಅದು ಆಗೋದಿಲ್ಲ ಅಂತ ಅದು ಪ್ರಾರಂಭ ಆದೇ ಅಲ್ಲಿ. ಸೊ ಇನ್ಸ್ಟೆಡ್ ಆಫ್ ದಟ್ ದೇ ಕ್ಯಾನ್ ಯೂಸ್ ನಾನ್ ಸ್ಟಿಕ್ ಪ್ಲೇಟ್ಸ್ ಅಲ್ಲ ಸರ್? ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ಕೊಳ್ತೀನಿ. ಮಾಡ್ಬೋದು ಅವರು. ಅದೇನು ದೊಡ್ಡ ಇನ್ವೆಸ್ಟ್ಮೆಂಟ್ ಲೆಕ್ಕನೇ ಇಲ್ಲ ಇವಾಗ. ಇಟ್ ಇಸ್ ನಾಟ್ ಎ ಬಿಗ್ ಇನ್ವೆಸ್ಟ್ಮೆಂಟ್ ನಾನ್ ಸ್ಟಿಕ್ ತಟ್ಟೆಗೆ ಕನ್ವರ್ಟ್ ಆಗೋದಕ್ಕೆ. ನಾವು ಅದನ್ನು ಖಂಡಿತ ಎಲ್ಲೆಲ್ಲಿ ಅಕಸ್ಮಾತ್ ಎಲ್ಲೆಲ್ಲೋ ಒಂದು 5% 10% ಹೋಟೆಲ್ಗಳಲ್ಲಿ ಉಪಯೋಗಿಸ್ತಾ ಇದ್ದರೆ ನಮ್ಗೆ ತಿಳುವಳಿಕೆ ಬಂದ್ರೆ ಈಗಾಗಲೇ ಅದನ್ನು ನಾವು ಕೂಡ ಎಲ್ಲರಿಗೂ ತಿಳಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವಾಗೇ ಪರೀಕ್ಷೆಗೆ ಹೋಗ್ತೇವೆ. ಹಾಗೂ ಇದರ ಪ್ರಚಾರವನ್ನು ನೀವು ಹೆಂಗೆ ಕೊಡ್ತೀರಾ ಅದೇ ರೀತಿ ನಾವು ಕೂಡ ಪ್ಲಾಸ್ಟಿಕ್ ಅನ್ನು ಇಡ್ಲಿಗೆ ಉಪಯೋಗಿಸಬೇಡಿ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ನಾವು ಕೂಡ ತಿಳಿಸಲಿಕ್ಕೆ ಮುಂದೆ ಬರ್ತೇವೆ ಅನ್ನೋದು ಖಂಡಿತ. ಅದರ ಜೊತೆಗೆ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವಾಗಿ ನಾವು FSSAI ಅವರ ಜೊತೆ ಮಾತಾಡಿದ್ದೇವೆ ಆಲ್ರೆಡಿ. ಎಲ್ಲಿ ಮಾರ್ಕೆಟ್ ನಲ್ಲಿ ಇಡ್ಲಿಗೆ ಹಾಕ್ಲಿಕ್ಕೋಸ್ಕರ ಸಿಗುವಂತ ಪ್ಲಾಸ್ಟಿಕ್ ಸಿಗಬಾರ್ದು. ಉಪಯೋಗಕ್ಕೆ ಸಿಗದಿದ್ರೆ ಸ್ಟ್ರೀಟ್ನವರು ಉಪಯೋಗಿಸ್ಲಿಕ್ಕೆ ಆಗಲ್ಲ.
ಇವಾಗ ಅವ್ರು ಹೇಳಿದ್ರು 35 ಕಡೆ ಅದ್ರಿಂದ ತೊಂದರೆ ಆಗಿದೆ ಅಂತ. ಆ 35 ಕಡೆ ಯಾವ ಕಡೆಯಿಂದ ಟೆಸ್ಟಿಗೆ ತಕೊಂಡು ಹೋದ್ರು, ಇದೆಲ್ಲ ಪರಿಶೀಲಿಸಬೇಕಾಗ್ತದೆ ನಾವು. ನಮ್ಮ ಯಾವ್ದಾದ್ರು ಮತ್ತೊಂದು ವಿಚಾರ ಸರ್, ಐ ಆಮ್ ಮೋರ್ ಕನ್ಸರ್ನ್ ಅಬೌಟ್ ಇನ್ನೊಂದು ವಿಚಾರ ಡಾಕ್ಟ್ರೆ. ಈಗ ಇಡ್ಲಿ ಮಾಡಿರ್ತಾರಲ್ವಾ, ಅಂದ್ರೆ ಅದು ಬಿಸಿ ಇರ್ಲಿ ಅಂತ ಹೇಳಿ ಸುಮಾರು ಹೊತ್ತು ಆ ಸ್ಟೀಮಿಂದ ಹೊರಗಡೆ ತೆಗಿಯೋದೇ ಇಲ್ಲ, ಪ್ಲಾಸ್ಟಿಕ್ ಪೇಪರಲ್ಲೇ ಇಟ್ಟಿರ್ತಾರೆ. ಅದು ಒಳಗಡೆನೆ ಹಬೆ ಹೋಗಿ 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 ಅದು ಒಳಗಡೆನೆ ಇಟ್ಟಿರ್ತಾರೆ ಸುಮಾರು ಹೊತ್ತು. ಯಾರಾದ್ರೂ ಬಂದಾಗ ಕೇಳಿದ್ರೆ ಬಿಸಿ ಕೇಳಿದಾಗ ತಕ್ಕೊಡೋಣ ಅಂತ, ಅದು ಡೇಂಜರಸ್ ಅಂದ್ಕೊಳ್ತೀನಿ ಸರ್ ನಾನು. ಖಂಡಿತ ಪ್ಲಾಸ್ಟಿಕ್ ನಲ್ಲಿ ಮೇಲೆ ಇಟ್ಟಿರೋದು ಡೇಂಜರಸ್ಸೇ. ಇಡ್ಲಿ ಹಂಗೆ ಬಿಸಿ ಇಡ್ಲಿಕ್ಕೋಸ್ಕರ ಬಟ್ಟೆ ಇದರಿಂದ ತೆಗೆದು ಟ್ರೇ ಮೇಲೆ ಇಟ್ಟರೆ ಏನಾಗೋದಿಲ್ಲ. ಬಟ್ಟೆ ಎಲ್ಲ ಹಾಕಿದಂತ ಇಡ್ಲಿಯನ್ನು ತೆಗೆದು ಬಿಟ್ಟು ಬಿಸಿ ಇಡ್ಲಿಕ್ಕೋಸ್ಕರ ಒಳಗಡೆ ಇಟ್ಟರೆ ಏನಾಗಲ್ಲ. ಬಟ್ ಕೆಳಗಡೆ ಪ್ಲಾಸ್ಟಿಕ್ ನಲ್ಲಿ ಪ್ರಿಪೇರ್ ಮಾಡಿದಂಥದ್ದು ಇಟ್ ಈಸ್ ನಾಟ್ ಆರೋಗ್ಯಕರಕ್ಕೆ. ಈವನ್ ಅದರ್ವೈಸ್ ಅದು ಕ್ಯಾನ್ಸರ್ ಬರುತ್ತಾ ಇದು ಬರುತ್ತಾ, ಆದ್ರೂ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸುವುದೇ ಅಷ್ಟು ಆರೋಗ್ಯಕರವಾದದ್ದಲ್ಲ. ಯಾವುದೇ ಇದಕ್ಕೆ, ಇದು ಇಡ್ಲಿಗೆ ಮಾತ್ರ ಅಲ್ಲ, ಎಲ್ಲಿಗೆ ಉಪಯೋಗಿಸಿದ್ರು ಇದು ಅಷ್ಟು ಆರೋಗ್ಯಕರವಾದಂತ ತಿಂಡಿ ಆಗುವುದಿಲ್ಲ. ಓಕೆ ಡಾಕ್ಟರ್, ಇದು ಇನ್ನ ಬೇರೆ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು ಈ ತರದ್ದು ಫುಡ್? ಈ ಪ್ಲಾಸ್ಟಿಕ್ ಉಪಯೋಗಿಸಿ ಯಾವುದೇ ಆಹಾರನ ನಾವು ಕುಕ್ ಮಾಡಿದ್ರು, ಯಾವುದೇ ಫುಡ್ ರೆಸಿಪಿ ಮಾಡಿದ್ರು ಪ್ಲಾಸ್ಟಿಕ್ ಅಥವಾ ವ್ಯಾಕ್ಸ್ ಪೇಪರ್ ಅನ್ನೋದನ್ನ ನಾವು ಯೂಸ್ ಮಾಡಿದ್ರೆ ಖಂಡಿತವಾಗೂ ಅದು ಕಾರ್ಸಿನೋಜೆನಿಕ್ ಆಗೇ ಇರುತ್ತೆ, ಕ್ಯಾನ್ಸರ್ ಕ್ರಿಯೇಟ್ ಆಗೇ ಆಗುತ್ತೆ. ಅಷ್ಟೇ ಅಲ್ದಿರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದು ಇಡ್ಲಿ ಅನ್ನೋದು ಎಷ್ಟು ಸೇಫ್ ಆಹಾರನೋ ಅದನ್ನ ಸಾಮಾನ್ಯವಾಗಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು, ಇಮಿಡಿಯೇಟ್ ಆಗಿ ಸಿಗೋ ಅಂತ, ಈಗ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಟೆಸ್ಟಿಂಗ್ ಹೋಗಿರ್ತಾರೆ, ಇಮಿಡಿಯೇಟ್ ಆಗಿ ಸಿಗೋ ಅಂತ ಆಹಾರ ಇಡ್ಲಿ ಆಗಿರುತ್ತೆ. ಅಷ್ಟೆಲ್ಲ ಈಸಿ ಟು ಕುಕ್, ಈಸಿ ಟು ಗೆಟ್ ಅಂದಾಗ ಎಲ್ಲರೂ ಅದನ್ನೇ ಜಾಸ್ತಿ ಸೇವನೆ ಮಾಡ್ತಿರ್ತೇವೆ. ಸೊ ಹೆಚ್ಚು ಅದನ್ನ ಸೇವನೆ ಮಾಡಿದಾಗ ಈ ಪ್ಲಾಸ್ಟಿಕ್ಕಿಂದ ಪಾಲಿಫ್ಲೋರೋ ಆಲ್ಕಲೈನ್ ಸಲ್ಯೂಷನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡಿ ಕುಕ್ ಮಾಡಿದಾಗ, ಅಷ್ಟು ಹೈ ಟೆಂಪ್ರೇಚರ್ನಲ್ಲಿ ಕುಕ್ ಮಾಡಿದಾಗ ಈ ಕೆಮಿಕಲ್ ಸಬ್ಸ್ಟೆನ್ಸು ಆಹಾರಕ್ಕೆ ಸೇರುತ್ತೆ. ಸೊ ಈ ಆಹಾರಕ್ಕೆ ಸೇರಿದಾಗ ಈ ಸಬ್ಸ್ಟೆನ್ಸು ಎಲ್ಲ ಕಾರ್ಸಿನೋಜೆನಿಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದು ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಮೋಸ್ಟ್ಲಿ ಮೆನ್ಸ್ಟ್ರಲ್ ಸೈಕಲ್, ಪೀರಿಯಾಡಿಕ್ ಸೈಕಲ್, ಮಂತ್ಲಿ ಸೈಕಲ್ ಏನಿದೆ ಅದು ಎಫೆಕ್ಟ್ ಆಗ್ಬೋದು. ಹಾರ್ಮೋನಲ್ ಚೇಂಜಸ್ ಇಂದ ಥೈರಾಯ್ಡ್ ಆಗ್ಬೋದು. ಅಷ್ಟೇ ಅಲ್ಲ, ಹಲವಾರು ಗ್ರೋತ್ ರಿಟಾರ್ಡೇಷನ್, ಮಕ್ಕಳಲ್ಲೂ ಕೂಡ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಕೂಡ ಅದು ಪರಿಣಾಮ ಬೀರುತ್ತೆ. ಅದು ಅಲ್ದಿರಾನೆ ಸಾಕಷ್ಟು ಇಂಡೈಜೆಷನ್ಸ್ ಆಗಿರ್ಬೋದು, ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿರ್ಬೋದು, ಈ ಥರದ್ದು ಕೂಡ ಸಮಸ್ಯೆಗಳನ್ನ ಕಾಣ್ಬೋದಾಗಿರುತ್ತೆ. ಸರ್ ಇನ್ನೊಂದು ರಾವ್ ಸರ್, ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಬೇಕು. ಯೂಶಲಿ ಈಗ ಇಡ್ಲಿ ಅಥವಾ ಏನಾದರೂ ಕೆಲವು ಅಂದ್ರೆ ಸ್ವಲ್ಪ ಅನುಕೂಲ ಇರೋ ಹೋಟೆಲ್ಗಳಲ್ಲ, ನನ್ನ ಧ್ವನಿ ಕೇಳಿಸ್ತಿದೆಯಾ ಸರ್? ಆರ್ ಯು ಆಡಿಬಲ್ ಸರ್? ಅನುಕೂಲ ಇರೋ ಹೋಟೆಲ್ಗಳಲ್ಲಾದ್ರೆ ಈ ಕಂಟೈನರ್ಗಳಲ್ಲಿ ಪಾರ್ಸಲ್ ಮಾಡ್ಕೊಡ್ತಾರೆ. ಸೊ ಇಲ್ಲ ಅಂದ್ರೆ ನಾರ್ಮಲಿ ಇಡ್ಲಿನ ಒಂದು ನ್ಯೂಸ್ ಪೇಪರ್ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ಟು ಪಾರ್ಸಲ್ ಮಾಡ್ಕೊಡ್ತಾರೆ. ಇಡ್ಲಿ ಅಂತಾನೆ ಅಲ್ಲ, ಈಗ ರೈಸ್ ಬಾತ್ ತಗೊಳ್ಳಿ, ನೀವು ಏನೇ ತಗೊಳ್ಳಿ, ಯೂಶಲಿ ಈ ಹೊರಗಡೆ ರೋಡ್ ಸೈಡ್ ಅಲ್ಲಿ ಅಂದ್ರೆ ಸಣ್ಣ ಪುಟ್ಟ ಟಿಫನ್ ಸೆಂಟ್ರು, ಕ್ಯಾಂಟೀನ್ಗಳಲ್ಲಿ ಪ್ಲಾಸ್ಟಿಕ್ ಪೇಪರ್ ಅಲ್ಲೇ ಊಟನ ಕಟ್ಕೊಡ್ತಾರೆ. ಕಟ್ಟಿಕೊಡೋದಲ್ಲ, ಬೀದಿ ಹೋಟೆಲ್ಗಳಲ್ಲಿ ಪ್ಲೇಟ್ಗಳ ಮೇಲಿನ ಅದನ್ನೇ ಹಾಕ್ತಾರೆ. ಟ್ರೂ, ವೆರಿ ಟ್ರೂ. ರೈಸ್ ಬಾತ್ ಕೊಡ್ತಾರೆ, ಅವ್ನು ಊಟ ಮಾಡಿದ್ದು ಪ್ಲೇಟ್ ವಾಶ್ ಮಾಡಲ್ಲ, ಅದು ಪ್ಲಾಸ್ಟಿಕ್ ಪ್ಲೇಟೇ ಇಟ್ಟಿರ್ತಾರೆ ಸರ್. ಪ್ಲಾಸ್ಟಿಕ್ ಪ್ಲೇಟು, ಅದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್, ಅದ್ರ ಮೇಲೆ ಊಟ ಹಾಕೊಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಿಸಿಯಾದಂತ ರೈಸ್ ಬಾತ್ ಆಗ್ಲಿ, ಬಿಸಿಬೇಳೆ ಬಾತ್ ಆಗ್ಲಿ, ಆ ಪ್ಲೇಟ್ ಮೇಲೆ ಹಾಕೋದು, ಅದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕುವುದು ಆರೋಗ್ಯಕರವಾದದ್ದಲ್ಲ. ಅವ್ರು ಅದನ್ನು ವಾಶ್ ಮಾಡುವುದು ಇಲ್ಲ, ಪೇಪರ್ ಮಾತ್ರ ತೆಗಿತಾರೆ, ಇನ್ನೊಬ್ಬನಿಗೆ ಪುನಃ ಪೇಪರ್ ಹಾಕೊಂಡು ಕೊಡ್ತಾರೆ. ಇದನ್ನು ಆರೋಗ್ಯಕರವಾದ ರೀತಿಯಲ್ಲಿ ನಾವು ಬೆಳೆಸಬೇಕು. ನಮ್ಮ ಬೀದಿ ಹೋಟೆಲ್ ವಿಶೇಷವಾಗಿ ಇದೆಲ್ಲ ಆಗ್ತಾ ಇರೋದು ಬೀದಿ ಹೋಟೆಲ್ಗಳಲ್ಲಿ. ಮತ್ತೆ ನೀವ್ ಹೇಳಿದ್ರಿ ಪ್ಲಾಸ್ಟಿಕ್ ನಲ್ಲಿ ಪಾರ್ಸೆಲ್ ಮಾಡ್ತಾರೆ ಕೆಲವು ಹೋಟೆಲ್ಗಳಲ್ಲಿ ಇಡ್ಲಿಗಳಿಂದ. ಇತ್ತೀಚೆಗೆ ಪಾರ್ಸೆಲ್ಗೆ ಅಂತಲೇ ಪಾರ್ಸೆಲ್ ಕಂಟೈನರ್ಗಳು ಬಂದಿದೆ ಎಲ್ಲ ಕಡೆ. ಅದನ್ನೇ ಸರ್ ನಾನು ಹೇಳಿದ್ದು, ದಟ್ಸ್ ವೈ ಪಾಯಿಂಟೆಡ್ ಔಟ್. ಈಗ ಸ್ವಲ್ಪ ಅನುಕೂಲ ಇರೋ ಹೋಟ್ಲುಗಳಲ್ಲಿ ಕಂಟೈನರ್ಗಳಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಬಟ್ ಅನುಕೂಲ ಇಲ್ಲದೆ ಇರೋ ಹೋಟ್ಲುಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ರಸ್ತೆ ಬದಿಲಿ ಇರ್ಬೋದು, ಸಣ್ಣ ಪುಟ್ಟ ಟಿಫನ್ ಸೆಂಟರ್ಗಳಲ್ಲೂ ಇನ್ನೂ ಪ್ಲಾಸ್ಟಿಕ್ ಅಲ್ಲೇ ಕಟ್ಕೊಡ್ತಾ ಇದ್ದಾರೆ. ಕರೆಕ್ಟ್. ಅದಕ್ಕೆ ಬಟರ್ ಪೇಪರ್ ಯೂಸ್ ಮಾಡಬಹುದು, ಬಟರ್ ಪೇಪರ್ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಅಲ್ಲದು. ಬಟರ್ ಪೇಪರ್ ಹಾಕಿದ್ರೆ ನೋ ಸರ್, ಸಾರಿ, ಬಟರ್ ಪೇಪರ್ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಬಟರ್ ಪೇಪರ್ ಯೂಸ್ ಮಾಡ್ತಿರುವಂತ ಹೋಟೆಲ್ಗಳು ಒಂದಷ್ಟಿದೆ. ಬಟ್ ನಾನು ಹೇಳ್ತಾ ಇರೋದು, ನೀವೇನ್ ಹೇಳಿದ್ರಲ್ಲ, ತಟ್ಟೆ ಮೇಲೆ ಹಾಕೊಡ್ತಾರೆ ಪ್ಲಾಸ್ಟಿಕ್ ಪೇಪರ್ ಅಂತ, ಅದೇ ಪೇಪರ್ ಅಲ್ಲಿ ಊಟ ಪಾರ್ಸಲ್ ಮಾಡೋದು ಕೂಡ ಇನ್ನೂ ಚಾಲ್ತಿಲ್ಲ. ಅದನ್ನು ನಿಲ್ಲಿಸಬೇಕಾಗ್ತದೆ ಖಂಡಿತ. ಇದನ್ನು FSSAI ಅವರಾಗ್ಲಿ, BBMP ಅವರಾಗ್ಲಿ ಇದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು.
ನಾವು ಕೂಡ ಇದರ ಬಗ್ಗೆ ಬಹಳಷ್ಟು ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ನಲ್ಲಿ ನಮ್ದು ಒಂದು FSSA ಟ್ರೈನಿಂಗ್ ಕ್ಲಾಸ್ ಮಾಡ್ತೇವೆ. ಪ್ರತಿ ತಿಂಗಳು ಒಂದೊಂದು ಗ್ರೂಪ್ ಮ್ಯಾನೇಜರ್ಗಳನ್ನು ಓನರ್ಗಳನ್ನು ಕರೆದು ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಕೊಡ್ತೇವೆ. ಅಲ್ಲಿ ಪ್ರಪ್ರಥಮವಾಗಿ ಇರುವುದು ಪ್ಲಾಸ್ಟಿಕ್ ಅನ್ನೇ ಬ್ಯಾನ್ ಮಾಡಬೇಕು, ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸಬಾರ್ದು ಅಂತ. ಪ್ಲಾಸ್ಟಿಕ್ ಸ್ಪೂನ್ ಆಗ್ಲಿ, ಪ್ಲಾಸ್ಟಿಕ್ ಪ್ಲೇಟ್ ಆಗ್ಲಿ, ನೀವು ಹೇಳಿದಾಗ ಪ್ಲಾಸ್ಟಿಕ್ ಪೇಪರು, ಪ್ಯಾಕಿಂಗ್ ಪೇಪರ್, ಇವೆಲ್ಲವನ್ನು ನಾವು ಕೂಡ ನಿಲ್ಲಿಸಬೇಕು ಅಂತಲೇ ನಮ್ಮ ಸಂಘದ ಪರವಾಗಿ ನಾವು ಬಹಳಷ್ಟು ಇದರ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ. ಫೈನಲಿ ಏನ್ ಆಕ್ಷನ್ ತಗೊಳ್ತೀರಿ? ಆಕ್ಷನ್ ಅಂತ ಹೇಳಲ್ಲ ನಾನು, ಏನು ಪ್ರಿಕಾಷನ್ಸ್ ನ ತಗೊಳ್ಳಿಕ್ಕೆ ನೀವು ಮುಂದಾಗ್ತೀರಿ ಅಂತ ಕೇಳ್ತೀನಿ. ಖಂಡಿತ ನಾನು ಹೇಳಿದೆಲ್ಲ ಮುಂಜಾಗ್ರತಾ ಕ್ರಮ, ನೀವು ಹೇಳಿದಂಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ನಮ್ಮ ಗ್ರಾಹಕರು ಆರೋಗ್ಯಕರವಾಗಿರ್ಬೇಕು. ಅದೇ ತಿಂಡಿಗಳನ್ನು ನಾವು ಕೂಡ ತಿನ್ನುವ ಕಾರಣ ಎಲ್ಲರೂ, ನಮ್ಮ ಕಾರ್ಮಿಕರು ತಿಂತಾರೆ, ನಮ್ಮ ಗ್ರಾಹಕರು ತಿಂತಾರೆ, ಎಲ್ಲರ ಆರೋಗ್ಯನೇ ಪ್ರಮುಖವಾದಂಥದ್ದು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡದೆ ನಮ್ಮ ಹೋಟೆಲ್ನವರು ಖಂಡಿತ ಇಂಥ ಆರೋಗ್ಯಕ್ಕೆ ತೊಂದರೆ ಆಗುವಂತ ಯಾವುದೇ ಇದು ಮಾತ್ರ ಅಲ್ಲ, ಕಲರ್ ಆಗ್ಲಿ, ಎಣ್ಣೆ ಆಗ್ಲಿ, ಇಂಥ ಯಾವುದೇ ವಸ್ತುಗಳನ್ನು ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುವಂತ ವಿಚಾರದಲ್ಲಿ ನಾವು ಬಹಳಷ್ಟು ಮುಂಜಾಗ್ರತೆ ತೆಗೆದುಕೊಳ್ತೀವಿ. ಸರ್, ಗ್ರಾಹಕರ ಪರವಾಗಿ ಗ್ರಾಹಕರ ವತಿಯಿಂದ ನಮ್ದು ಒಂದೇ ರಿಕ್ವೆಸ್ಟ್ ಸರ್, ದಯವಿಟ್ಟು ಯಾವುದೇ ಹೋಟೆಲ್ಗಳಾಗ್ಲಿ, ದೊಡ್ಡ 5 ಸ್ಟಾರ್ ಹೋಟೆಲ್ಗಳಾಗ್ಲಿ, ಅಥವಾ ಮಾಮೂಲಿ ಟಿಫನ್ ಸೆಂಟರ್ಗಳಾಗ್ಲಿ, ಮಾಮೂಲಿ ಹೋಟೆಲ್ಗಳಾಗ್ಲಿ, ರೋಡ್ ಸೈಡ್ ಅವರಾಗ್ಲಿ, ಎಲ್ರಿಗೂ ಒಂದು ಬೇಡಿಕೆ ಏನು ಅಂತಂದ್ರೆ, ಕೇವಲ ನಿಮ್ಮ ಬಿಸ್ನೆಸ್ ಅನ್ನ ಮಾತ್ರ ನೋಡಬೇಡಿ, ಗ್ರಾಹಕರ ಆರೋಗ್ಯವನ್ನ ಮೊದಲು ಪ್ರಿಯಾರಿಟಿ ಕೊಡಿ. ಯಾಕೆಂದ್ರೆ ಗ್ರಾಹಕರು ಚೆನ್ನಾಗಿದ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗತ್ತೆ. ಗ್ರಾಹಕರು ಹಾಸ್ಪಿಟಲೈಸ್ ಆದ್ರೆ ಯಾರು ನಿಮ್ ಬಿಸ್ನೆಸ್ ಕೂಡ ಚೆನ್ನಾಗಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಮಾತ್ರ ನೋಡಬೇಡಿ, ಸ್ವಲ್ಪ ಗ್ರಾಹಕರ ಆರೋಗ್ಯದ ಕಡೆನೂ ಗಮನ ಕೊಡಿ ಸರ್. ಥ್ಯಾಂಕ್ ಯು. ಇದರ ಬಗ್ಗೆ ಹೋಟೆಲ್ ಮಾಲೀಕರು ಹಿಂದಿನಿಂದಲೂ ಜಾಗೃತರಾಗಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಆಸಕ್ತಿ ತೋರಿಸಬೇಕು ಅಂತ ನಾವು ಕೂಡ ನಿಮ್ಮ ಮುಖಾಂತರ ಥ್ಯಾಂಕ್ ಯು ಸರ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ಡಾಕ್ಟರ್, ಏನ್ ಹೇಳ್ತೀರಿ ಫೈನಲಿ, ಯಾವ ರೀತಿ ನಾವು ಆರೋಗ್ಯದ ಕಾಳಜಿಯನ್ನ ನೋಡ್ಕೊಳ್ಬೇಕು ಆಹಾರವನ್ನ ತಿನ್ನುವಾಗ? ಯಾಕಂದ್ರೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಹೊರಗಡೆ ತಿನ್ನುವಂತ ಜಾಸ್ತಿ ಆಗಿದೆ. ಯಾಕಂದ್ರೆ ನಂಬರ್ ಆಫ್ ಹೋಟೆಲ್ಸ್ ಹಸ್ ಬಿನ್ ಸ್ಟಾರ್ಟೆಡ್, ಸಿಕ್ಕಾಪಟ್ಟೆ ಹೋಟೆಲ್ಗಳು ಸ್ಟಾರ್ಟ್ ಆಗಿದೆ. ಅದು ಬಿಸ್ನೆಸ್ ಒಂದ್ ಕಡೆ, ಇನ್ನೊಂದ್ ಕಡೆ ಆರೋಗ್ಯ. ಸೊ ಏನ್ ಹೇಳ್ತೀರಿ? ಒಂದು ಬಿಸ್ನೆಸ್ ಅಂತ ಬಂದಾಗ ನಮ್ಮ ಆರೋಗ್ಯನ ಬಿಸ್ನೆಸ್ ಜೊತೆಗೆ ನಾವು ಕಾಂಪೀಟ್ ಮಾಡಲಿಕ್ಕೆ ಹೋಗ್ಬಾರ್ದು. ನಮ್ಮ ಜ್ಞಾನ, ನಮ್ಮ ಸಾಮಾನ್ಯ ತಿಳುವಳಿಕೆ, ನಮ್ಮ ಜನರಲ್ಲಿ ಒಂದಷ್ಟು ತಿಳುವಳಿಕೆನ ಮೂಡಿಸೋದ್ರಲ್ಲಿ ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು. ಹೆಚ್ಚು ಹೆಚ್ಚು ಮನೆಯಲ್ಲಿ ತಯಾರಾದಂಥ ಆಹಾರಗಳನ್ನ ಪ್ಲೀಸ್ ಕನ್ಸ್ಯೂಮ್ ಮಾಡಿ. ಹೊರಗಡೆ ಅದು ಯಾವುದೇ ಹೋಟೆಲ್ ಆಗಿರ್ಬೋದು, ಇಲ್ಲ ಎಲ್ಲೇ ಆಗಿರ್ಬೋದು, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅನ್ಪ್ರಿಡಿಕ್ಟಬಲ್ ಟೈಮ್ಗಳಲ್ಲಿ ಆಗಲೇ ಇಲ್ಲ, ಸಾಧ್ಯತೆಗಳು ಆಗಲೇ ಇಲ್ಲ ಅನ್ನೋ ಟೈಮ್ನಲ್ಲಿ ನಾವು ಒಂದು ಹೋಟೆಲ್ನಲ್ಲಿ ಹೋಗಿ ತಿನ್ನೋದು ಓಕೆ, ಉತ್ತಮ. ಬಟ್ ಎವ್ರಿ ಡೇ ಎವ್ರಿ ಟೈಮ್ ಅದೇ ರೆಗ್ಯುಲರ್ ಹ್ಯಾಬಿಟ್, ಅದು ಇಡ್ಲಿ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಆಹಾರ ಇದಾಗಿರ್ಬೋದು, ಬಟ್ ಸಾಧ್ಯವಾದಷ್ಟು ಮನೆಯಲ್ಲಿ ಶುಚಿಯಾಗಿ ಅಡಿಗೆ ಮಾಡಿ ತಿನ್ನೋ ಅಷ್ಟು ಆಹಾರ, ದೇಹಕ್ಕೆ ಸೂಕ್ತವಾದ ಆಹಾರ ಬೇರೆ ಇನ್ನೆಲ್ಲೂ ಸಿಗೋದಿಲ್ಲ.